ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಾಯಿ ಎದೆ ಹಾಲು ಎಷ್ಟು ಪವಿತ್ರ, ಅದಕ್ಕೆ ಎಷ್ಟು ಮಹತ್ವ ಇದೆ, ಅದಕ್ಕಿರ್ತಕ್ಕಂಥ ಒಂದು ಬೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ತಾಯಿ ಎದೆ ಹಾಲು ತನ್ನ ಮಗುಗೆ ಎಷ್ಟು ಮುಖ್ಯ ಅನ್ನೋದು ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈಗಿನ ಹೆಣ್ಮಕ್ಳಿಗೆ, ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಗೊತ್ತೇ ಇಲ್ಲ ತಾಯಿ ಎದೆ ಹಾಲು ಮಗುವಿಗೆ ಎಷ್ಟು ಮುಖ್ಯ ಅನ್ನೋದು. ಆದ್ರೆ ಈಗಿನ ಹೆಂಗಸರು ಏನ್ ಮಾಡ್ತಾರೆ, ತನ್ನ ಮಗುವಿಗೆ, ತನ್ನ ಒಡ ಹುಟ್ಟಿದ ಮಗುವಿಗೆ ಹಾಲು ಕೊಡೋದಕ್ಕೆ ಹಿಂಜರಿತಾರೆ. ಅದಕ್ಕೆ ಕಾರಣ ಏನು? ಅವರ ಬ್ಯೂಟಿ, ಅಂದ, ಸೌಂದರ್ಯ. ಈ ಸೌಂದರ್ಯ ಮುಖದಲ್ಲಿ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ, ನೋಡೋರಿಗೆ ನಾನು ಒಂದು ಅಸಹ್ಯವಾಗಿ ಕಾಣ್ತೀನಿ, ನನ್ನ ಮುಖ ಚೆನ್ನಾಗಿ ಕಾಣಲ್ಲ ಅಂತ ಒಂದು ಸ್ವಾರ್ಥ ಭಾವನೆಯಿಂದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗುಗೆ ಎದೆ ಹಾಲು ಕೊಡೋದಕ್ಕೆ ಹಿಂಜರಿತಾರೆ. ಇದರಿಂದಾನೇ ಗೊತ್ತಾಗುತ್ತೆ ಅವರ ಮನಸ್ಥಿತಿಯನ್ನು ಎಷ್ಟರ ಮಟ್ಟಿಗೆ ಬದಲಾವಣೆ ಮಾಡ್ಕೊಬಿಟ್ಟಿದ್ದಾರೆ ಅಂತ. ಇದಕ್ಕೆಲ್ಲ ಏನ್ ಕಾರಣ? ಪಾಶ್ಚಾತ್ಯೀಕರಣ, ಪರದೇಶದವರ ಒಂದು ಸಂಸ್ಕೃತಿ ಸಂಪ್ರದಾಯಗಳ, ಅವರ ಆಚರಣೆ ಪದ್ಧತಿಗಳ ಹಿಂದೆ ನಾವು ಓಡ್ತಾ ಇದೀವಲ್ಲ, ಅದಕ್ಕೆ ನಮ್ಮ ಮೂಲಗಳಾದಂತಹ ಸನಾತನ ಧರ್ಮದ ಸಂಸ್ಕೃತಿ ಸಂಪ್ರದಾಯಗಳನ್ನು ಬದಿಗೆ ಇಟ್ಬಿಟ್ಟು ಪರದೇಶದವರು ನಮ್ಗೆ ಏನ್ ತೋರ್ಸ್ಕೊಟ್ಟಿದ್ದಾರೆ, ಅವರ ಆಚರಣೆಗಳನ್ನು, ಪದ್ಧತಿಗಳನ್ನ ನಾವು ಅನುಸರಿಸ್ಕೊಂಡು ಅವ್ರ ಹಿಂದೆ ಓಡ್ತಾ ಇದೀವಿ. ಇದೇ ರೀತಿ ಇದ್ರೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಸಂಪ್ರದಾಯಗಳನ್ನು ಪೂರ್ತಿಯಾಗಿ ಮರೆತು ಬಿಡ್ತೀವಿ, ನಮ್ಮನ್ನೇ ನಾವು ಮಾರ್ಕೊ ಬಿಡ್ತೀವಿ. ಇನ್ ಮುಂದೆ ಆದ್ರೂ ಸ್ವಲ್ಪ ಹುಷಾರಾಗಿರಿ. ಈ ಕಲಿಯುಗದ ಪ್ರತಿಯೊಂದು ಮನೆಯಲ್ಲೂ ಕೂಡ ಆರ್ಲಿಕ್ಸು, ಬೂಸ್ಟು, ಸೆರ್ಲ್ಯಾಕು, ಬೋರ್ನ್ವಿಟಾ, ಇನ್ನು ಏನೇನೋ ವಿಟಮಿನ್ಗಳಿರ್ತಕ್ಕಂಥ ಒಂದು ಪೌಡರ್ ಡಬ್ಬಗಳನ್ನು ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ. ಇದಕ್ಕೆಲ್ಲ ಏನ್ ಕಾರಣ? ಎದೆ ಹಾಲಿನ ಕೊರತೆ. ಮಕ್ಕಳಿಗೆ ಎದೆ ಹಾಲು ಕೊಡದೆ ನೀವು ಏನು ಆಳು ಮೂಳು ಏನು ಮಗುಗೂ ಕೊಟ್ಟರು ಕೂಡ ಅದು ಪೌಷ್ಟಿಕ ಆಹಾರವಲ್ಲ, ಅದು ಅರ್ಧಂಬರ್ಧ, ಒಂದು ರೀತಿಯಲ್ಲಿ ಸ್ಲೋ ಪಾಯ್ಸನ್, ವಿಷಪೂರಿತ ಆಹಾರ ಅಂತಾನೆ ಹೇಳ್ಬೋದು. ತಾಯಿಯ ಎದೆ ಹಾಲಿಗಿಂತ ಗುಣಮಟ್ಟವಾದ ಪೌಷ್ಟಿಕ ಆಹಾರ ಈ ಸೃಷ್ಟಿಯಲ್ಲಿ ಯಾವುದು ಇಲ್ಲ. ಅದು ಸ್ವಾಭಾವಿಕವಾಗಿ ಬಂದಕ್ಕಂತ ಒಂದು ಅಮೃತ ಇದ್ದಂಗೆ ಮಗುಗೆ. ಅದಕ್ಕಿಂತ ಬೇರೆ ಪೌಷ್ಟಿಕ ಆಹಾರಗಳು ಎಲ್ಲಾದ್ರೂ ಸಿಗುತ್ತಾ? ಭಗವಂತ ನಮ್ಗೆ ದೇಹ ಕೊಟ್ಟು, ಒಂದು ಶರೀರವನ್ನು ಕೊಟ್ಟು, ಅದರಿಂದ ಸ್ವಾಭಾವಿಕವಾಗಿ ಬರ್ತಕ್ಕಂಥ ಒಂದು ಅಮೃತ ತಾಯಿ ಎದೆ ಹಾಲು. ಅದನ್ನ ಬಿಟ್ಬಿಟ್ಟು ಡಬ್ಬ ಹಾಳುಗಳು, ಪ್ಲಾಸ್ಟಿಕ್ ಇಂದ ಬಂದಿರ್ತಕ್ಕಂಥ ಹಾಳುಗಳು, ಪೌಡ್ರುಗಳು, ಏನೇನೋ ಹಾಳು ಮೂಳು ಎಲ್ಲ ಮಗುವಿಗೆ ಕುಡಿಸ್ತಾರೆ. ಡಬ್ಬದಲ್ಲಿ ಹಾಲು ಬಿಸಿ ಮಾಡಿ ಕೊಟ್ಬಿಡೋದು. ಬೆಳಿಗ್ಗೆ ಬಿಸಿ ಮಾಡಿದ್ರೆ ರಾತ್ರಿವರೆಗೂ ಅದನ್ನೇ ಕುಡಿತಾ ಇರೋದು. ಆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಎಷ್ಟು ಹೊತ್ತಿರುತ್ತೋ ಹಾಲು ಅಷ್ಟೇ ಕೆಟ್ಟದಾಗುತ್ತೆ, ವಿಷಮಯ ಆಗುತ್ತೆ. ಅದನ್ನು ಮರಿತಾ ಇದ್ದಾರೆ. ಈಗ್ಲಾದ್ರೂ ಯೋಚನೆ ಮಾಡಿ, ತಾಯಿ ಎದೆ ಹಾಲು ಮುಂದೆ ಯಾವುದು ಕೂಡ ಪೌಷ್ಟಿಕ ಆಹಾರ ಇಲ್ಲ. ಎಲ್ಲಾ ಮಕ್ಕಳಿಗೆ ಹಾರ್ಲಿಕ್ಸು, ಬೋರ್ನ್ವಿಟಾ, ಸೆರೆಲಿಯಾಕು ಇದನ್ನೆಲ್ಲ ಕೊಟ್ಬಿಟ್ರೆ ಏನು ಶಕ್ತಿಯುತವಾಗಿ ಬಿಡ್ತಾರ? ಮಾಂಸ ಖಂಡಗಳು ಇಷ್ಟಿಷ್ಟು ದಪ್ಪ ಆಗಿ ಎಲ್ಲ ದೊಡ್ಡದಾಗಿ ಬೆಳೆದ್ ಬಿಡ್ತಾರ? ಅದೆಲ್ಲ ಅವರವರ ಮೂರ್ಖತನ. ಅವರ ಅಡ್ವರ್ಟೈಸ್ಗಾಗಿ, ಅವ್ರ ಹಣ ಮಾಡ್ಕೊಳ್ಳೋದಕ್ಕೆ ಏನೋನೇ ಹೇಳ್ತಾರೆ, ಅದನ್ನೆಲ್ಲ ನಂಬಿಡೋದ? ಅದನ್ನೆಲ್ಲ ನಂಬಿಟ್ಟು ಮನುಷ್ಯ ಏನ್ ರೆಡಿ ಮಾಡ್ತಾನೋ ಅದನ್ನ ನಂಬ್ತಾರೆ. ಸ್ವಾಭಾವಿಕವಾಗಿ ನಮ್ಗೆ ಏನ್ ಸಿಗುತ್ತೋ ಅದನ್ನ ಸೈಡ್ಗೆ ತಳ್ಳಿಬಿಡ್ತಾರೆ. ಇದಕ್ಕಿಂತ ದಡ್ಡತನ, ಮೂರ್ಖತನ, ಅವಿವೇಕಿತನ ಇನ್ನೊಂದು ಏನಾದ್ರೂ ಇದೆಯಾ? ಸರಿಯಾಗಿ ಯೋಚನೆ ಮಾಡಿ ಸ್ನೇಹಿತರೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಹಳ್ಳಿಗಳಲ್ಲಿ ಬೇಕಾದ್ರೆ ಗಮನಿಸಿ, ಈಗಲೂ ಕೂಡ 2 ವರ್ಷ 3 ವರ್ಷ ತನ್ನ ಮಗುಗೆ ಹಾಲು ಕೊಡ್ತಾನೆ ಇರ್ತಾರೆ ಕೆಲವರು. ಅವರನ್ನ ಏನ್ ಹೇಳ್ತೀವಿ ನಾವು? ಅಜ್ಞಾನಿಗಳಂತ ಹೇಳ್ತೀವಿ. ನಿಜವಾದ ಅಜ್ಞಾನಿಗಳು ಅವರಲ್ಲ. ಅವ್ರು ತನ್ನ ಮಗುಗೆ ಏನ್ ಬೇಕು ಆ ಹಾಲನ್ನು ಕೊಡ್ತಾರೆ. ಇಷ್ಟು ಸಮಯ, ಇಷ್ಟು ವರ್ಷಗಳು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರು ತನ್ನ ಮಗುಗೆ ಒಂದು ಹಾಲನ್ನು ಕೊಡ್ತಾರೆ, ಎದೆ ಹಾಲನ್ನ. ಆದ್ರೆ ಇಲ್ಲಿ 2-3 ತಿಂಗಳು ಅಷ್ಟೇ, 2 ತಿಂಗಳು 3 ತಿಂಗಳು ಆಯ್ತಾ, ಎದೆ ಹಾಲು, ತಾಯಿ ಎದೆ ಹಾಲು ಅನ್ನೋದು ಮಗುಗೆ ಕೊರತೆ ಆಗ್ಬಿಡುತ್ತೆ. ಇವರು ನಿಜವಾದ ಅಜ್ಞಾನಿಗಳು, ದಡ್ಡರು, ಅವಿವೇಕಿಗಳು. ಅವರನ್ನ ನಾವು ದಡ್ಡರು, ಅವಿವೇಕಿಗಳು ಅಂತ ಅವ್ರನ್ನ ಬೈತೀವಿ. ಇವರು ನಿಜವಾದ ಅಜ್ಞಾನಿಗಳು. ಮಗುಗೆ ಎದೆ ಹಾಲಿಗಿಂತ ಬೇರೆ ಪೌಷ್ಟಿಕ ಆಹಾರ ಇನ್ನೇನಿದೆ ಹೇಳಿ? ಅದನ್ನ ಅರ್ಥ ಮಾಡ್ಕೋಬೇಕು. ತಾಯಿ ಎದೆ ಹಾಲು ಕುಡಿದ್ರೆ ಸಾಕು ಮಗುಗೆ, ಅದಕ್ಕಿಂತ ಅಮೃತ ಬೇರೆ ಯಾವುದು ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಹೆಂಗಸರು. ಮಗುಗೆ ಮಾನವ ನಿರ್ಮಿತ ಆಹಾರ ಪದಾರ್ಥಗಳು, ಪೌಷ್ಟಿಕ ಆಹಾರ ಪದಾರ್ಥಗಳು ಅಂತ ನಾವು ಅಂದ್ಕೊಂಡು ಆ ಭ್ರಮೆಯಲ್ಲಿ ಇದ್ದು ಏನೆಲ್ಲ ಕೊಡ್ತೀವಿ ಆಳು ಮೂಳು, ಅದೆಲ್ಲ ಕೂಡ ಪೌಷ್ಟಿಕ ಆಹಾರವಲ್ಲ. ಎಷ್ಟೇ ನಾವು 1000 ಗಟ್ಲೆ, ಲಕ್ಷ ಗಟ್ಲೆ ಖರ್ಚು ಮಾಡಿ ಆ ಮಗು ಕೊಟ್ರು ಕೂಡ ಅದರಿಂದ ಪೌಷ್ಟಿಕ ಆಹಾರ ಬರಲ್ಲ. ಮಗು ಗಟ್ಟಿಮುಟ್ಟಾಗಿ ಇರೋದಕ್ಕೆ ಅವಕಾಶನೇ ಇಲ್ಲ. ತಾಯಿಯ ಎದೆ ಹಾಲಷ್ಟೇ ಮಗುವಿಗೆ ಪೌಷ್ಟಿಕ ಆಹಾರ. ದಯವಿಟ್ಟು ಇನ್ಮುಂದೆ ಆದ್ರೂ ಯೋಚಿಸಿ ತಾಯಂದಿರ,
ನಿಮ್ಮ ಮಕ್ಕಳಿಗೆ ನಿಮ್ಮ ಎದೆ ಹಾಲು ಎಷ್ಟು ಮುಖ್ಯ. ತಾಯಿ ಎದೆ ಹಾಲು ಮಕ್ಕಳಿಗೆ ಕೊಟ್ರೆ ಅದರಿಂದ ಬರ್ತಕ್ಕಂಥ ಒಂದು ಬುದ್ಧಿ ಜ್ಞಾನ ಬೆಳವಣಿಗೆ ಯಾವ ರೀತಿ ಇರುತ್ತೆ. ತಾಯಿ ಎದೆ ಹಾಲು ದೂರ ಮಾಡಿಬಿಟ್ಟು ಈ ಸೆರ್ಲ್ಯಾಕು ಬೂಸ್ಟು ಬೌರ್ಮಿಟಾ ಆಳು ಮುಳು ಏನೆಲ್ಲ ಕೊಡ್ತೀರಿ, ಅದರಿಂದ ಅದನ್ನು ತಿಂದಕ್ಕಂಥ ಮಕ್ಕಳು ಅವರ ಬುದ್ಧಿ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬ ತಾಯಿಗೆ ತನ್ನ ಮಗುನೇ ಸರ್ವಸ್ವ, ತನ್ನ ಮಗುವನೇ ಪ್ರಾಣ, ತನ್ನ ಮಗುವನೇ ಇಡೀ ಪ್ರಪಂಚ. ತನ್ನ ಮಗುಗಿಂತ ಮಿಗಿಲಾದದ್ದು ಶ್ರೇಷ್ಠವಾದದ್ದು ಪ್ರಪಂಚದಲ್ಲಿ ಯಾವುದು ಇರಲ್ಲ ತಾಯಿಗೆ. ಅದು ಮಗನ ಮೇಲೆ ತಾಯಿಗೆ ಇರ್ತಕ್ಕಂಥ ನಿಸ್ವಾರ್ಥವಾದ ಒಂದು ಪ್ರೀತಿ. ಆ ಪ್ರೀತಿನ ನೀವು ದೂರ ಮಾಡಿಬಿಟ್ಟು ಮಗುಗಿಂತ ನಿಮ್ಗೆ ನಿಮ್ಮ ಅಂದ, ನಿಮ್ಮ ಬ್ಯೂಟಿ, ನಿಮ್ ಗ್ಲಾಮರೇ ನಿಮ್ಗೆ ಹೆಚ್ಚಾಗುತ್ತಾ? ಮಗುಗೋಸ್ಕರ ಬೇಕಾದ್ರೆ ತಾಯಿ ಪ್ರಾಣನೇ ತ್ಯಾಗ ಮಾಡಿಬಿಡ್ತಾಳೆ. ಅದು ನಿಜವಾದ ನಿಸ್ವಾರ್ಥವಾದ ತಾಯಿ ಪ್ರೀತಿ. ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದ್ದು ಬೇರೆ ಯಾವುದು ಇಲ್ಲ. ದೇವರಿಗಿಂತ ದೊಡ್ಡವರು ತಾಯಿ ಅಂತ ಹೇಳ್ತಾರಲ್ವಾ, ಆ ಒಂದು ತಾಯ್ತನಕ್ಕೆ ಇರ್ತಕ್ಕಂಥ ಒಂದು ಮಹತ್ವವನ್ನು ದಯವಿಟ್ಟು ಯಾವುದೇ ಮಹಿಳೆಯರಾದ್ರೆ ಕಳ್ಕೋಬೇಡಿ. ನಾನು ಮಾತಾಡಿರೋದು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ತಾಯಿಗೆ ತಾಯಿ ಎದೆ ಹಾಲು ಮಕ್ಕಳಿಗೆ ಎಷ್ಟು ಮುಖ್ಯ ಅಂತ ಹೇಳೋದಕ್ಕೇನೆ ಈ ವಿಡಿಯೋ ಮಾಡಿರೋದು. ಸ್ನೇಹಿತರೆ, ಇದೇ ತರ ಆಸಕ್ತಿಕರವಾದ ಇನ್ನಷ್ಟು ವಿಡಿಯೋಗಳನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.